ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಭಗವಂತ ಕೃಷ್ಣನ ಜೊತೆ ದ್ರೌಪದಿಯ ಮಾತುಕತೆ ಮತ್ತೆ ಅವನ ಹಸ್ತಿನಾಪುರಕ್ಕೆ ಹೋಗೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ದ್ರೌಪದಿ, ಭೀಮಸೇನ ಮತ್ತೆ ಅರ್ಜುನ, ಯುಧಿಷ್ಠಿರ, ನಕುಲ, ಸಹದೇವ ಇವರೆಲ್ಲ ಹಾಡಿದ ಮಾತನ್ನು ಕೇಳಿ ಅವಳು ಕೃಷ್ಣನಿಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಕೃಷ್ಣ, ನನಗೆ ನಿನ್ನಂಥ ಸಖನಿದ್ದು, ಇಂಥ ಹಿರಿಯರಿದ್ದು, ಮತ್ತೆ ಇಂದ್ರನ ಹಾಗಿರುವಂಥ 5 ಜನ ಗಂಡಂದ್ರಿದ್ರು ಕೂಡ ತುಂಬಿದ ಸಭೆಯಲ್ಲಿ ನನಗೆ ಅಷ್ಟು ಅವಮಾನ ಆಗ್ತಾ ಇದ್ರು ಕೂಡ ನನ್ನ ಗಂಡಂದ್ರಿಗಲ್ಲಿ ಕೋಪ ಬರಲಿಲ್ಲ. ಈಗ ನೀನು ಕೋಪಿಸ್ಕೊಳ್ಳಿಲ್ಲ ಅಂತಂದರೆ ನನಗೋಸ್ಕರ ನನ್ನ ತಂದೆ ಇದ್ದಾರೆ ಕೌರವರ ಜೊತೆ ಯುದ್ಧ ಮಾಡೋದಕ್ಕೆ, ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ನನ್ನ ಮಕ್ಕಳಿದ್ದಾರೆ. ಈಗ ಭೀಮಸೇನರ ಆಡಿದ್ರಲ್ಲ ಮಾತು, ಆ ಮಾತಿನ ಬಾಣದಿಂದ ನನ್ನ ಯಕೃತ್ ಒಡೆದೋಗ್ತಾ ಇದೆ, ಅಂದರೆ ನನ್ನ ಕಲೇಜಾನೇ ಒಡೆದು ಹೋಗ್ತಾ ಇದೆ. ಅಂದರೆ ಈಗಲೂ ಇವರು ಧರ್ಮವನ್ನೇ ಮಾತಾಡ್ತಾ ಇದ್ದಾರಲ್ಲ, ಇವರು ಕೋಪನೇ ಬರ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವಳು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ವಿಶಾಲ ಬಾಹುವಾದಂತಹ ಶ್ರೀಕೃಷ್ಣ ಅವಳಿಗೆ ಧೈರ್ಯವನ್ನ ತುಂಬ್ತಾ ಹೇಳ್ತಾನೆ, ಕೃಷ್ಣೇ, ನೀನು ಅತಿ ಶೀಘ್ರದಲ್ಲೇ ಕೌರವರ ಸ್ತ್ರೀಯರಿದಾರಲ್ಲ ಅವರು ಅಳ್ತಾ ಇರೋದನ್ನ ನೋಡ್ತೀಯಾ? ಈ ದಿನ ನಿನಗೆ ಯಾರ ಮೇಲೆ ಕೋಪ ಇದೆಯೋ ಆ ಶತ್ರುಗಳ ಸ್ವಜನರು, ಸುಹೃದರು, ಆಮೇಲೆ ಸೇನಾದಿಗಳು ಎಲ್ಲರೂ ಕೂಡ ನಷ್ಟ ಆಗೋದ್ರಿಂದ ಅವರ ಸ್ತ್ರೀಯರು ಕೂಡ ಇದೇ ರೀತಿ ಅಳ್ತಾರೆ. ಅಯ್ಯೋ, ನಾವು ಗಂಡನ್ ಕಳ್ಕೊಂಡ್ವಿ ಅಂತ ಅಂದ್ಬಿಟ್ಟು ಯಾರ್ಯಾರು ಕೌರವರ ಕಡೆ ಇದ್ದಾರೋ ಅವರೆಲ್ಲರೂ ಕೂಡ ಅಳೋದನ್ನ ನೀನು ನೋಡ್ತೀಯಾ? ಮಹಾರಾಜ ಯುಧಿಷ್ಠಿರನ ಆಜ್ಞೆಯಿಂದ ಭೀಮ, ಅರ್ಜುನ, ನಕುಲ, ಸಹದೇವರ ಸಹಿತ ನಾನು ಕೂಡ ಇದೇ ಕೆಲಸವನ್ನ ಮಾಡ್ತೀನಿ. ಅಂದ್ರೆ ಅರ್ಥ ಏನು? ಯುಧಿಷ್ಠಿರ ಯುದ್ಧಕ್ಕೆ ಸಮ್ಮತಿಯನ್ನ ಕೊಡ್ತಾನೆ. ಆ ಒಂದು ಸಮಯ ಬಂದೇ ಬರುತ್ತೆ. ಕಾಲ ವಶದಲ್ಲಿ ಬಿದ್ದಿರುವಂತಹ ಧೃತರಾಷ್ಟ್ರನ ಮಗ ಏನಾದರೂ ನನ್ನ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಯುದ್ಧದಲ್ಲಿ ಸತ್ತು ನಾಯಿ ನರಿಗಳಿಗೆ ಅವನ ಆಹಾರ ಆಗ್ತಾನೆ. ಈಗ ಯುಧಿಷ್ಠಿರ ಕೊಟ್ಟಂತ ಆಜ್ಞೆಯಿಂದ ಈಗ ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲ ಈ ರೀತಿ ಮಾತಾಡ್ತಾ ಇರೋದು. ನಾನು ಕೂಡ ಅದಕ್ಕೋಸ್ಕರ ಆ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಅವನೇನಾದರೂ ಒಪ್ಕೊಂಡಿಲ್ಲ ಅಂತಂದರೆ, ಅವನೇನಾದರೂ ಯುದ್ಧ ಮಾಡಬೇಕು ಅಂತಾನೆ ನಿರ್ಧಾರ ಮಾಡ್ಕೊಂಡಿದ್ದೇನಾದರೂ ಆಗಿದ್ದರೆ ಅವನು ಯುದ್ಧದಲ್ಲಿ ಸತ್ತು ನಾಯಿ ನರಿಗಳಿಗೆ ಆಹಾರ ಆಗೋದಂತೂ ಖಂಡಿತ. ನೀನು ನಂಬಿಕೆಯನ್ನು ಇಟ್ಕೋ. ಏನನ್ನ ನಂಬಬೇಕು ಅಂತ ಹೇಳ್ತಾ ಇದ್ದಾನೆ? ಹಿಮಾಲಯ ಬೇಕಾದರೆ ತನ್ನ ಜಾಗದಿಂದ ಅಲುಗಾಡ್ಬಿಡಬಹುದು, ಆಮೇಲೆ ಈ ಪೃಥ್ವಿ 106 ತುಂಡುಗಳಾಗ್ಬಿಡ್ಬಹುದು, ತಾರೆಗಳಿಂದ ತುಂಬಿರುವಂಥ ಆಕಾಶನೇ ಬಿದ್ದು ಹೋಗ್ಬೋದು, ಆದರೆ ನನ್ನ ಮಾತು ಮಾತ್ರ ಸುಳ್ಳಾಗೋದಿಲ್ಲ. ಅಂದರೆ ಅವನು ಯುದ್ಧಕ್ಕೇನಾದರೂ ಒಪ್ಕೊಂಡ ಅಂತಂದರೆ ಅಷ್ಟೇ ಅವನು ಮುಗ್ದ ಅಂತಾನೆ ತಿಳ್ಕೊ. ಕೃಷ್ಣೆ, ನಿನ್ನ ಕಣ್ಣೀರನ್ನು ನಿಲ್ಲಿಸು. ನಾನು ನಿಜವಾಗ್ಲೂ ಪ್ರತಿಜ್ಞೆ ಮಾಡಿ ಹೇಳ್ತೀನಿ, ನೀನು ಶೀಘ್ರದಲ್ಲೇ ಶತ್ರುಗಳು ಸಾಯೋದ್ರಿಂದ ನಿನ್ನ ಪತಿಯರನ್ನ ಶ್ರೀ ಸಂಪನ್ನರಾಗಿರೋದನ್ನು ನೀನು ನೋಡ್ತೀಯಾ ಅಂತ ಹೇಳ್ತಾನೆ. ಅಂದರೆ ಬೇಗನೆ ಅವರೆಲ್ಲರೂ ಸಾಯ್ತಾರೆ, ಮತ್ತೆ ನಿನ್ನ ಪತಿಗಳಿಗೆ ರಾಜ್ಯ, ಸಂಪತ್ತು ಎಲ್ಲ ಸಿಗುತ್ತೆ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಶ್ರೀಕೃಷ್ಣನೇ, ಈ ಸಮಯದಲ್ಲಿ ಕುರುವಂಶಿಗಳಿಗೆಲ್ಲ ನೀವೇ ಎಲ್ರಿಗಿಂತ ದೊಡ್ಡ ಸುಹೃದಯರಾಗಿದ್ದೀರಾ. ನೀವೆರಡೂ ಪಕ್ಷಗಳ ಸಂಬಂಧಿನೂ ಆಗಿದ್ದೀರಾ ಮತ್ತು ಪ್ರಿಯರೂ ಆಗಿದ್ದೀರಾ. ಎಲ್ಲರಿಗೂ ನೀವಿಷ್ಟ. ಅದಕ್ಕೋಸ್ಕರನೇ ಪಾಂಡವರ ಜೊತೆ ಕೌರವರನ್ನು ಒಂದುಗೂಡಿಸಿ ಇಬ್ಬರ ಸಂಧಿಯನ್ನು ಕೂಡ ನೀವು ಮಾಡಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಅಲ್ಲಿಗೆ ಹೋಗಿ ಯಾವುದು ಧರ್ಮಕ್ಕೆ ಅನುಕೂಲವಾಗಿದೆಯೋ ಮತ್ತು ಯಾವುದರಿಂದ ನಮ್ಮ ಮತ್ತು ಕೌರವರ ಹಿತವಾಗುತ್ತೋ ಆ ರೀತಿಯ ಮಾತುಗಳನ್ನೇ ನಾನು ಆಡ್ತೀನಿ. ಆಯಿತು, ಒಳ್ಳೇದೀಗ ನಾನು ಈಗ ಧೃತರಾಷ್ಟ್ರನ ಜೊತೆ ಭೇಟಿಯಾಗೋದಕ್ಕೆ ಹೊರಡ್ತೀನಿ ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ಎಲ್ಲರೂ ಕೂಡ ಶಕ್ತಿಶಾಲಿಗಳಾಗಿದ್ದರು, ಬಲಶಾಲಿಗಳಾಗಿದ್ದರು, ಧೈರ್ಯವಂತರಾಗಿದ್ದರೂ ಕೂಡ ಅವರಲ್ಲಿ ಒಳ್ಳೆ ಗುಣಗಳಿದೆ. ಅಂದರೆ ಧರ್ಮಕ್ಕೆ ಅನುಗುಣವಾಗಿ ನಾವು ನಡ್ಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇರುವಂಥವ್ರು, ಭಕ್ತರ ಕ್ವಾಲಿಟೀಸ್ ಕೂಡ ಅವರಲ್ಲಿದೆ. ಅದಕ್ಕೋಸ್ಕರ ಸುಮ್ಮನೆ ಎಲ್ಲರೂ ನಾಶ ಆಗೋದು ಯಾಕೆ ಅಂತಂದ್ಬಿಟ್ಟು ಒಂದು ಮಾತು ಸಂಧಿಯಿಂದ ಎಲ್ಲ ಸರಿ ಹೋಗೋದಾದರೆ ಅದರಿಂದನೇ ಸರಿ ಮಾಡೋಣ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯುಧಿಷ್ಠಿರ ಧರ್ಮದ ಪಾಲನೆ ಮಾಡುವಂಥವನು, ಅದಕ್ಕೋಸ್ಕರ ಧರ್ಮದಲ್ಲಿ ಏನು ಹೇಳುತ್ತೋ ಆ ರೀತಿ ನಡ್ಕೊಳ್ತಾ ಇದ್ದಾನೆ ಅವನು. ಒಂದು ಮಾತು ಕೇಳೋದು ನಮ್ಮ ಧರ್ಮ. ಆಗಲಿಲ್ಲ ಅಂತಂದರೆ ನಮ್ಮ ಕೋಪವನ್ನು ಅವರು ಎದುರಿಸಲೇಬೇಕು ಅಂತಂದ್ಬಿಟ್ಟು ಮೊದಲು ಸಂಧಿಗೋಸ್ಕರ ಇಲ್ಲಿ ಕೃಷ್ಣನನ್ನು ಕಳಿಸ್ತಾ ಇದ್ದಾನೆ. ಆದರೆ ದುರ್ಯೋಧನನ ಪ್ರಾರಬ್ಧ ಏನಿದೆ ಅನ್ನೋದು
ಮುಂದೆ ನಮಗೆ ಗೊತ್ತಾಗತ್ತೆ. ಅವನು ಯಾಕೆ ಒಪ್ಕೊಳ್ಳಲ್ಲ, ಯಾವ ರೀತಿ ಅವನು ಮಾತಾಡ್ತಾನೆ, ಏನೆಲ್ಲ ಮಾಡ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.